ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಆ್ಯಂಡ್ ಕಮೆಂಟ್ಸ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದು ಸೆಕೆಂಡ್ ವಾಯ್ಸ್ ಓವರ್ ಕೊಡ್ತಿರೋದು. ಸೊ ಏನಾದರೂ ತಪ್ಪಿದರೆ ಸಾರಿ ಕೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತು ಶುಕ್ರವಾರ ಮತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಫಸ್ಟು ಸ್ನಾನ ಮುಗಿಸಿ ಹೊಸ್ಲಿಗೆ ರೆಡಿ ಮಾಡಿಕೊಂಡು ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಇಟ್ಟು ರೆಡಿ ಮಾಡಿ ತುಳಸಿ ಗಿಡದ ಹತ್ರ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಒಳಗಡೆ ಬಂದು ಮನೆ ಎದ್ದಿದ ತಕ್ಷಣ ಕಸ ಎಲ್ಲ ನೀಟಾಗಿ ಗುಡಿಸಿ ಬಿಟ್ಟಿರ್ತೀವಿ. ಆಮೇಲೆ ನೆಲ ಒರೆಸ್ಕೊಂಡು ಆಚೆ ಫಸ್ಟ್ ರೆಡಿ ಮಾಡಿಬಿಡ್ಬೇಕು. ಸೂರ್ಯ ಹುಟ್ಟೋಕ್ಕೆ ಮುಂಚೆ ರಂಗೋಲಿ ಮನೆ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಆಚೆ ಫಸ್ಟ್ ರೆಡಿ ಮಾಡಿ ಆಮೇಲೆ ಒಳಗಡೆ ಬಂದು ನೆಲ ಒರೆಸ್ಕೊಂಡು ಗ್ಯಾಸ್ ಸ್ಟವ್ ಹತ್ರನೂ ಅಷ್ಟೇ ನಾವು ಪ್ರತಿದಿನವೂ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಹೂವು ಇಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡಿ ಹಾಲು ಕಾಯೋಕ್ಕಿಟ್ಟು ಆಮೇಲೆ ಕಾಫಿ ಟೀ ತಿಂಡಿ ಎಲ್ಲ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಫಸ್ಟು ಹಾಲು ಕಾಯೋಕ್ಕಿಟ್ಟು ಕಾಫಿ ಮಾಡ್ತಾಯಿದ್ದೀನಿ. ಕಾಫಿ ಮಾಡೋ ಅಷ್ಟೊತ್ತಿಗೆ ಅಮ್ಮ ಕೂಡ ಇದ್ದರು. ಅಮ್ಮ ಮತ್ತು ನಾನು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ತಿಂಡಿಗೆ ರೆಡಿ ಮಾಡೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ನನ್ನ ಪಾಪು ಕೂಡ ಇದ್ದ. ಸೊ ಅಮ್ಮ ಪಾಪನ್ನು ಎತ್ಕೊಂಡು ಬಂದು ಅವನಿಗೂ ಬಾಯಿ ಎಲ್ಲ ತೊಳೆಸಿ ಬಿಸಿನೀರು ಕುಡಿಸಿ ರೆಡಿ ಮಾಡ್ಕೊತಿದ್ರು. ಯಾಕಂದರೆ ಅವನು ಎದ್ದಿದ ತಕ್ಷಣ ಯಾರ ಹತ್ರನೂ ಹೋಗಲ್ಲ, ಅವ್ರ ಅಜ್ಜಿನೇ ಇರಬೇಕು. ಆದ್ದರಿಂದ ಅವ್ರ ಅಜ್ಜಿನೇ ಎತ್ಕೊಂಡಿರ್ಬೇಕು ಅವನ್ನ. ನಾವು ಕಾಫಿ ಕುಡ್ದಾದ್ಮೇಲೆ ಮತ್ತು ಪಾಪುಗೂ ಹಾಲು ಕೊಟ್ಬಿಡೋಣ, ಆಮೇಲೆ ತಿಂಡಿಗೆ ರೆಡಿ ಮಾಡೋಣ ಅಂದ್ಕೊಂಡು ಬಂದು ಪಾಪುಗೂ ಹಾಲು ಬಿಸಿ ಇಟ್ಟು ಆರಿಸ್ಬಿಟ್ಟು ಕೊಟ್ಟೆ. ಅಂದರೆ ಫುಲ್ ತಣ್ಣಗಾದ್ಮೇಲೆ ಪಾಪು ಕೂಡ ಕುಡಿಯೋದು. ಸೊ ಹಾಗಾಗಿ ಫುಲ್ ಆರಿಸ್ಬಿಟ್ಟು ಕೊಟ್ಟೆ. ಅಮ್ಮ ಕೂಡ ಸ್ನಾನಕ್ಕೆ ಹೋಗ್ತೀನಿ ಅಂದರು. ಅವನ್ನೇ ಫೋನ್ ಕೊಟ್ಟು ಆ ಕಡೆ ಈ ಕಡೆ ಸ್ವಲ್ಪ ಇದು ಮಾಡೋಣ, ನಾನು ಅಡುಗೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಮೊಬೈಲ್ ಕೊಟ್ಬಿಟ್ಟು ಬಂದೆ ಅಡುಗೆ ಮನೆಗೆ. ಅದೇ ಇವತ್ತು ತಿಂಡಿಗೆ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಫ್ರೈಡ್ ರೈಸ್ಗೆ ಏನೇನು ಬೇಕೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿಕೊಂಡು ಪಾಪು ಕೂಡ ಅಷ್ಟೇ ಸುಮ್ಮನೆ ಕೂರ್ತಿರ್ಲಿ, ಯಾಕಂದರೆ ಅಮ್ಮ ಕೂಡ ಸ್ನಾನಕ್ಕೆ ಹೋಗ್ಬಿಟ್ಟಿದ್ರು. ಅವನೊಬ್ಬನೇ, ಇನ್ನೂ ನಮ್ಮ ಹಸ್ಬೆಂಡ್ ಕೂಡ ಮಲಗಿದ್ರು. ಆದ್ದರಿಂದಾಗಿ ಫ್ರೈಡ್ ರೈಸ್ ಫುಲ್ ರೆಡಿ ಆಯಿತು. ರೆಡಿ ಆದಮೇಲೆ ಸಿಂಕ್ ತುಂಬ ಪಾತ್ರೆ ಬಿದ್ದಿದ್ರೆ ಯಾರಿಗೂ ಇಷ್ಟ ಆಗೋಲ್ಲ. ಸೊ ಇನ್ನೇನು ಪೂಜೆ ಬೇರೆ ಅಮ್ಮ ಮಾಡಬೇಕು. ಹಾಗಾಗಿ ಫಸ್ಟ್ ಪಾತ್ರೆ ತೊಳ್ಕೊಬಿಡೋಣ ಅಂತ ಫಸ್ಟ್ ಪಾತ್ರೆಗಳೆಲ್ಲ ಸಿಂಕ್ ತುಂಬ ಇರೋದ್ರಿಂದ ಒಂಥರ ಅಡುಗೆ ಆದಮೇಲೆ ಅಡುಗೆ ಮನೆ ನೀಟಾಗಿ ಇಟ್ಬಿಡಬೇಕು. ಹಾಗಾಗಿ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಪಾತ್ರೆ ತೊಳೆದು ಹಾಕ್ಬಿಡ್ತೀನಿ ನಾನು. ಅದರಲ್ಲಿ ಪಾಪು ಕೂಡ ಅಮ್ಮ ಅಮ್ಮ ಅಂತ ಕೂಗಾಡ್ತಾನೆ ಇದ್ದ. ಆ ಕಡೆ ಸ್ವಲ್ಪ ಅವನು ನೋಡಿಕೊಂಡು ಬ್ಯಾಲೆನ್ಸ್ ಮಾಡು. ಅಮ್ಮ ಬಂದು ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಡೋ ಅಷ್ಟರಲ್ಲಿ ನಂದು ತಿಂಡಿ ಆಗಿತ್ತು. ಮತ್ತು ನಮ್ಮ ಹಸ್ಬೆಂಡ್ ಕೂಡ ಎದ್ದರು. ಅವ್ರಿಗೂ ಕಾಫಿ ಮಾಡಿಬಿಟ್ಟು ಕೊಟ್ಟು ಮತ್ತೆ ಅಮ್ಮಂಗೆ ಲೇಟ್ ಆಗುತ್ತೆ ಅಂತ ಬಾಕ್ಸ್ ರೆಡಿ ಮಾಡಿ ಪಾಪುಗೂ ತಿನ್ನಿಸ್ಬೇಕು ಮತ್ತು ಅವನಿಗೂ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ಬಾಕ್ಸ್ ರೆಡಿ ಮಾಡಿಟ್ಬಿಟ್ಟೆ. ಅಮ್ಮಂದಾಗಲೇ ಪೂಜೆ ಸ್ಟಾರ್ಟೇ ಆಯಿತು. ಪೂಜೆ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ನೋಡಿ ನಮ್ಮಮ್ಮ ಆಚೆಗಡೆ ಎಲ್ಲ ಯಾವ ಥರ ಪೂಜೆ ಮಾಡ್ತಾರೆ ಅವರು ಡೈಲಿ. ಮತ್ತು ಅಮಾವಾಸ್ಯೆ ಪೌರ್ಣಮಿ ಕೂಡ ಅಷ್ಟೇ ನೀಟಾಗಿ ನಮ್ಮಮ್ಮ ಮಾಡ್ತಾರೆ. ಆಚೆಗೆ ಮತ್ತು ತುಳಸಿಗೆ ಮತ್ತು ಸೂರ್ಯನಿಗೆಲ್ಲ ಪೂಜೆನ ಎಷ್ಟು ನೀಟಾಗಿ ಮಾಡ್ತಾರೆ ಅಂತ ಅವರಿಂದಾಗಿ ಎಷ್ಟೋ ಕಲ್ತಿದ್ದೀನಿ ನಾನು. ಮದುವೆಯಾಗಿ ಬಂದಾಗ ಏನೂ ಗೊತ್ತಿರಲಿಲ್ಲ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಮನೆಗೆಲ್ಲ ಅಮ್ಮ ದೃಷ್ಟಿ ತೆಗೆದು ಮನೆಗೂ ಮತ್ತು ಗಿಡಗಳಿಗೂ ಕೂಡ ದೃಷ್ಟಿ ತೆಗಿತಾರೆ ಅಮ್ಮ. ಯಾಕಂದರೆ ಗಿಡಗಳು ಅಂದ್ರೂ ಅವ್ರಿಗೆ ತುಂಬ ಇಷ್ಟ. ಗಿಡಗಳು ಅಂದರೆ ಚೆನ್ನಾಗಿರಬೇಕು ಅಂತ ಗಿಡಗಳಿಗೂ ಕೂಡ ತುಳಸಿಗೆ ಕೂಡ ದೃಷ್ಟಿ ತೆಗೆದು ಸೂರ್ಯನಿಗೂ ನಮಸ್ಕಾರ ಮಾಡಿ ಪಾಪ ಅವ್ರಿಗೂ ಕೆಲಸಕ್ಕೆ ಲೇಟಾಗಿ ಹೋಗಿದ್ದೆ. ನಮ್ಮ ಮನೆಯವರು ಕೂಡ ಬಿಡೋದಕ್ಕೆ ಅಂತ ಕಾಯ್ತಾ ಇದ್ದಾರೆ. ನೋಡಿ ಯಾವ ಥರ ದೇವ್ರ ಮನೆ ರೆಡಿ ಮಾಡಿದ್ದಾರೆ ನಮ್ಮಮ್ಮ. ಇದೇ ನಮ್ಮ ಪುಟ್ಟ ದೇವ್ರ ಮನೆ. ಪುಟಾಣಿ ಜಾಗ, ಸ್ವಲ್ಪ ಚಿಕ್ಕದು, ತುಂಬಾ ಚಿಕ್ಕದು. ಅದರಲ್ಲೂ ಇಷ್ಟು ಎಲ್ಲ ಇಟ್ಕೊಂಡಿದ್ದೀವಿ. ರಾಯರ ಫೋಟೋ ಮೇಲೆ ಹಾಕಿದ್ದೀವಿ ಮತ್ತು ರಾಯರದ್ದು ಪರಿಮಳ ಗ್ರಂಥ ಕೂಡ ಲಾಸ್ಟ್ ಈ ಕಡೆ ಸೈಡಲ್ಲಿ ಇಟ್ಟಿದ್ದೀನಿ, ಜಾಗ ಇಲ್ಲದೆ ಇರೋದ್ರಿಂದ. ಸೊ ನಮ್ಮಮ್ಮನ್ನೂ ಬಿಟ್ಬಿಟ್ಟು ನಮ್ಮ ಮನೆಯವ್ರು ಕೂಡ ಬಂದರು. ಅವ್ರಿಗೂ ಲೇಟ್ ಆಯಿತು ತಿಂಡಿಗೆ ಅಂತ ತಿಂಡಿ ಹಾಕ್ಕೊಟ್ಟೆ. ಬರೋ ಅಷ್ಟರಲ್ಲಿ ನನ್ನ ಮಗಂಗೆ ಆಗಲೇ ಐಸ್ ಕ್ರೀಮ್ ಬಂತು. ಐಸ್ ಕ್ರೀಮು ಅಂತ ಅಜ್ಜಿನ ಬಿಡೋಕ್ಕೆ ಅಂತ ಹೋಗೋದು. ಐಸ್ ಕ್ರೀಮ್ ಬಂತು ಅಂದರೆ ಐಸ್ ಕ್ರೀಮ್ ಇಟ್ಕೊಂಡು ಅವ್ನಿಗೆ ತಿಂಡಿ ತಿನ್ನಿಸ್ಬೇಕು. ಯಾಕಂದರೆ ಐಸ್ ಕ್ರೀಮ್ ಕೊಡೋಲ್ಲ ನೋಡು ಅಂತ ಹೇಳಿ ಅವನಿಗೆ ತಿಂಡಿ ತಿನ್ನಿಸ್ಬೇಕು. ಆವಾಗ ತಿಂಡಿ ತಿಂದ ತಕ್ಷಣ ಐಸ್ ಕ್ರೀಮ್ ಕೊಡ್ತಾರೆ ಅನ್ನೋ ಆಸೆಗೆ ಬೇಗ ತಿಂಡಿ ತಿಂತಾನೆ. ಹಾಗೆ ನಮ್ಮ ಮನೆಯವ್ರು ಕೂಡ ತಿಂಡಿ ತಿಂದ್ಕೊಂಡು ಅವ್ರಿಗೂ ಕೂಡ ಲೇಟಾಗಿತ್ತು. ಸೊ ಅದರಿಂದಾಗಿ ಅವರು ಕೂಡ ಕೆಲಸಕ್ಕೆ ಹೊರಟರು.
ನಾನು ಕೂಡ ಅವ್ನಿಗೆ ತಿಂಡಿ ತಿನ್ನಿಸಿ ಮತ್ತು ನಾನು ತಿಂಡಿ ತಿಂದು ಹಾಗೆ ತಿಂದ್ಕೊಂಡ್ವಿ. ಮತ್ತು ನಮ್ಮ ಮನೆಯವ್ರು ಕೂಡ ಒಟ್ಮೇಲೆ ನಾನು ಪಾಪು ಇಬ್ಬರೇ. ನಾನು ಬಾಳೆಹಣ್ಣು ತಿಂತೀನಿ, ಐಸ್ ಕ್ರೀಮ್ ಜೊತೆಗೆ ಬಾಳೆಹಣ್ಣು ತಿಂತಾನೆ, ಮತ್ತು ಐಸ್ ಕ್ರೀಮ್ನಲ್ಲೆಲ್ಲ ಚೆಲ್ಕೊಂಡು ಇದು ಮಾಡ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದಾನೆ, ಜೊತೆಗೆ ಬಾಳೆಹಣ್ಣು ಕೂಡ ಯಾವ ಬೇಕು ಥರ ಅಂತಿದ್ದಾನೆ. ಚೇಷ್ಟೆ ಮಾಡ್ತಾನೆ ಅಂದರೆ ನೀವೇ ನೋಡಿ. ಅಲ್ಲಿ ಆ ಕಡೆ ಒಂದು ಕೈಯಲ್ಲಿ ಬಾಳೆಹಣ್ಣು, ಒಂದು ಕೈಯಲ್ಲಿ ಐಸ್ ಕ್ರೀಮು ಎರಡೂ ಕೂಡ ಬೇಕು ಅಂತಾನೆ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು ಆಲ್.